ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ? ನಾನಿವತ್ತು ಆ್ಯಕ್ಚುಲಿ ವಿಡಿಯೋ ಮಾಡ್ತಿರೋದು ಏನು ಅಂದರೆ ಇವತ್ತು ಒಂದೇ ದಿನ 3 ಆರ್ಡರ್ ಬಂದಿದೆ. ಆ್ಯಕ್ಚುಲಿ ಆರ್ಡರ್ ಮಾಡಿದ್ದೆ ಜ್ಯುವೆಲ್ರಿ ಮತ್ತು ನನಗೆ ಸ್ವಲ್ಪ ಸ್ಕಿನ್ ಪೌಡರ್ ಬೇಕಿತ್ತು ಪಾಪುಗೋಸ್ಕರ ಅಂತ ಹೇಳಿ 3 ಆರ್ಡರ್ ಮಾಡಿದ್ದೆ. ಸೊ ಅದು ಇವತ್ತು ಒಟ್ಟಿಗೆ ಬಂದಿದೆ ನನಗೆ. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಫೋರ್ಸ್ ಮೈ ಫಸ್ಟ್ ವಿಡಿಯೋ. ಎಸ್ ಆ್ಯಕ್ಚುಲಿ ಗೊತ್ತಲ್ವಾ ಹೆಣ್ಮಕ್ಳಿಗೆಲ್ಲರೂ ಜ್ಯುವೆಲ್ರಿ ಏನಾದರೂ ಬಂದ ತಕ್ಷಣ ಪಾರ್ಸಲ್ ಫಸ್ಟ್ ಓಪನ್ ಮಾಡಿಬಿಡ್ಬೇಕು. ದಟ್ಸ್ main intention ಬಂದ್ಬಿಡುತ್ತೆ ಅದು. ಸೊ ಫಸ್ಟ್ ಐ ಗೋ ಟು ಮೈ ಫೇವ್ರೆಟ್ ಕಲೆಕ್ಷನ್ ದಿಸ್ ಜ್ಯುವೆಲ್ರಿ. ಸೊ ತುಂಬ ಚೆನ್ನಾಗಿದೆ. ನಾನು ಹೇಗೆ ಬರುತ್ತೋ ಏನು ಕ್ವಾಲಿಟಿ ಅಂತ ಅಂದ್ಕೊಂಡಿದ್ದೆ, ಬಟ್ ರಿಯಲಿ ಇದು ಅರೌಂಡ್ 300 ಏನೋ ಪೇ ಮಾಡ್ತೀನಿ ನಾನು ಅದಕ್ಕೆ. 300 ಸಮಥಿಂಗ್ ನಾನು ಪೇ ಮಾಡಿದ್ದು. ತುಂಬ ಚೆನ್ನಾಗಿದೆ, ವೇಟ್ ಕೂಡ ಇದೆ, ಲುಕ್ ತುಂಬ ಚೆನ್ನಾಗಿದೆ, ಫಿನಿಶಿಂಗ್ ಚೆನ್ನಾಗಿದೆ. ಅಲ್ಲಿ 300 ಇದಕ್ಕೆ ಆರಾಮಾಗಿ ಕೊಡ್ಬೋದು ಕೂಡ. ವಿತ್ ಇದ್ರ ಜೊತೆ ಕ್ಯೂಟಾಗಿ ಇಯರಿಂಗ್ಸ್ ತುಂಬ ಚೆನ್ನಾಗಿದೆ. ಇಯರಿಂಗ್ಸ್ ಮಾತ್ರ ನನಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಜ್ಯುವೆಲ್ರಿ ಸೆಟ್ ಮಾತ್ರ ಇದು ನಾನು ಗ್ರ್ಯಾಂಡ್ ಸ್ಯಾರೀಸ್ ಕಲರ್ ಪ್ಲೇನ್ ರಿಚ್ ಲುಕ್ ಇರುವಂಥ ಸ್ಯಾರೀಸ್ ಇರೋ ಹಾಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಬ್ಲ್ಯಾಕ್, ರೆಡ್, ಮರೂನ್, ಗ್ರೀನ್, ಬ್ಲೂ ಐ ಥಿಂಕ್. ಸೊ ತುಂಬ 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 ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಕೂಡ. ನಾನು ಆ್ಯಕ್ಚುಲಿ ಆರ್ಡರ್ ಮಾಡುವಾಗ ಅಂದ್ಕೊಂಡಿದ್ದು ನೋಡೋಣ ಹೇಗೆ ಬರುತ್ತೆ, ಇಲ್ಲ ಅಂದರೆ ರಿಟರ್ನ್ ಮಾಡೋಣ ಅಬ್ವಿಯಸ್ಲಿ ಇರುತ್ತೆ. ಸೊ ಐ ಟು ಥಿಂಕ್ ಸೇಮ್ ದಟ್. ಬಟ್ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಇದ್ರ ಜೊತೆ ಇನ್ನೊಂದು ಸೆಟ್ ತರಿಸಿದೆ. ಇದು ಬಂದ್ಬಿಟ್ಟು ಇದು ಗ್ರೀನ್ ಕಲರು, ಬಟ್ ಪೆಂಡೆಂಟ್ ಚೆನ್ನಾಗಿದೆ. ಈ ಪ್ರೈಸ್ಗೆ ಈ ಸರ ವರ್ತಿದೆ. ಆ್ಯಕ್ಚುಲಿ ಇದು ಅರೌಂಡ್ 180 ಪೇ ಮಾಡಿದೆ ನಾನು ಫ್ಲಿಪ್ಕಾರ್ಟಲ್ಲಿ. 180 ಪೇ ಮಾಡಿದ್ದೆ. ಸರ ಚೆನ್ನಾಗಿದೆ, ಇಶ್ಯೂ ಏನೂ ಇಲ್ಲ. ಸರ ತುಂಬ ಚೆನ್ನಾಗಿದೆ, ಫಿನಿಶಿಂಗ್ ಇದೆ. ಬಟ್ ಈ ರೇಟಿಗೆ ಇದು ನಾನು ಅಂದ್ಕೊಂಡೆ ಸ್ವಲ್ಪ ವೆಯ್ಟ್ ಬರುತ್ತೆ ಮಣಿ, ಮತ್ತು ಸ್ವಲ್ಪ ಶೈನಿ ಲುಕ್ ಬರುತ್ತೆ ಅಂದ್ಕೊಂಡೆ ಮಣಿ. ಈ ಬೀಡ್ಸ್ ಬಂದು ಶೈನಿ ಇಲ್ಲ, ಮತ್ತು ತುಂಬ ಲೈಟ್ ವೆಯ್ಟ್ ಪ್ಲಾಸ್ಟಿಕ್ ಬೀಡ್ಸ್ ಬರುತ್ತೆ, ಅದು ಹಾಕಿರೋದು. 200 ರೂಪೀಸ್ ಬೀಡ್ಸ್ 100% ವರ್ತ್ ಜ್ಯುವೆಲ್ರಿ, ಆರಾಮಾಗಿ ಬೈ ಮಾಡ್ಬೋದು. ಬಟ್ ನನಗಿದು 50-50 ಬಿಕಾಸ್ ಆಫ್ ಬೀಡ್ಸ್. ಪೆಂಡೆಂಟ್ ಹೆವಿ ಇದೆ, ಪೆಂಡೆಂಟ್ ತುಂಬ ಚೆನ್ನಾಗಿದೆ. ನನಗೆ ಸ್ವಲ್ಪ ಶೈನಿಂಗ್ ಇರಬೇಕಿತ್ತು, ಸ್ವಲ್ಪ ಹೆವಿ ಇರಬೇಕಿತ್ತು. ಸೊ ಇದನ್ನು ಥಿಂಕಿಂಗ್ ಏನು ಮಾಡಬೇಕು, ಯಾಕಂದರೆ ನನಗಿದು ಒಂದು ಗೋಲ್ಡ್ ಸ್ಯಾರಿಗೆ, ಗೋಲ್ಡ್ ಕಲರ್ ಇರೋ ಸ್ಯಾರಿ, ಕ್ರೀಮಿಶ್ ಮತ್ತು ಗೋಲ್ಡ್ ಮಿಕ್ಸ್ ಇರೋ ಸ್ಯಾರಿಗೆ ಮ್ಯಾಚಿಂಗ್ ಬೇಕಿತ್ತು, ಅಪೋಸಿಟ್ ಕಾಂಟ್ರಾಸ್ಟ್ ಕಲರ್ ಬೇಕಿತ್ತು ಅಂತ ತರಿಸಿದ್ದು. ಬಟ್ ಇದು ಆ ಥರ ಬೀಡ್ಸಲ್ಲಿ ಸ್ವಲ್ಪ ಚೇಂಜಸ್ ಇರೋದಕ್ಕೆ ಸ್ವಲ್ಪ ಥಿಂಕ್ ಮಾಡ್ತಿದ್ದೀನಿ ಏನು ಮಾಡಬೇಕು. ಬಟ್ ಸರಸ್ ಓವರ್ ಗುಡ್. ಇದ್ರದ್ದು ಇಯರಿಂಗ್ ಬಂದು ಹೇಗಿದೆ, ಇಯರಿಂಗ್ ಚೆನ್ನಾಗಿದೆ, ಇಯರಿಂಗ್ ಚೆನ್ನಾಗಿ ಬಂದಿದೆ, ನೋ ಇಶ್ಯೂ. 200 ರೂಪೀಸ್ ಕೂಡ 100% ಜ್ಯುವೆಲ್ರಿ ತುಂಬ ಚೆನ್ನಾಗಿದೆ 200 ರೂಪೀಸ್ಗೆ. ಬಟ್ ನನಗೆ ಆ ಸ್ಯಾರಿ ಸ್ವಲ್ಪ ಗ್ರ್ಯಾಂಡ್ ಕಾಸ್ಟ್ಲಿ ಇರೋದು, ಅದಕ್ಕೆ ಹೇಗೆ ಮ್ಯಾಚ್ ಆಗುತ್ತೆ ಅಂತ ಟ್ರೈ ಮಾಡಬೇಕು. ಒಂದು ಟ್ರೈ ಮಾಡ್ತೀನಿ, ಇಷ್ಟ ಆದರೆ ಓಕೆ, ಆರೆಲ್ಸ್ ಇದರದ್ದೇ ಗ್ರೀನಲ್ಲಿ ಸ್ವಲ್ಪ ಹೆವಿ ಇರೋ ಜ್ಯುವೆಲ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ದಿಸ್ ಒನ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಇದು ನನ್ನ ಮಗಳಿಗೋಸ್ಕರ ತರಿಸಿರೋದು. ಏನು ಅಂದರೆ ಅವಳಿಗೆ ಸ್ಕಿನ್ನಲ್ಲಿ ತುಂಬ ಪಿಂಪಲ್ಸ್ ಆಗ್ತಾ ಇತ್ತು. ಮನೇಲಿ ಕೂಡ ನಾನು ಪೌಡರ್ ಟ್ರೀಟ್ ಸ್ಟಾರ್ಟ್ ಮಾಡಿದೆ. ಬಟ್ ದೆನ್ ಆಲ್ಸೋ ಸ್ವಲ್ಪ ಎಕ್ಸ್ಟ್ರಾ ಇರಬೇಕಲ್ವ ಅಂತ ಹೇಳಿಬಿಟ್ಟು ಏನು ಮಾಡಿದೆ ನಾನು. ಸೊ ಫ್ಲೋರೆನ್ಸ್ ಅವ್ರದ್ದು ಮುಲ್ತಾನ್ ಮಿಟ್ಟಿ ಪೌಡರ್ ಬರುತ್ತಲ್ವ, ಮುಲ್ತಾನ್ ಮಿಟ್ಟಿ ಪೌಡರ್, ದೆನ್ ಸ್ಯಾಂಡಲ್ವುಡ್ ಪೌಡರ್, ಮತ್ತು ಅವ್ರದ್ದು ನೀಮ್, ಅದು ಕೂಡ ಸ್ಕಿನ್ಗೆ ತುಂಬ ಒಳ್ಳೆಯದು, ಆ್ಯಂಡ್ ಬೀಟ್ರೂಟ್ ಪೌಡರ್, ದೆನ್ ಕಸ್ತೂರಿ ಹಲ್ದಿ ಪೌಡರ್, ಲಾಸ್ಟ್ ಒನ್ ಇಸ್ ಆರೆಂಜ್ ಪೀಲ್ ಪೌಡರ್. ಫ್ಲೋರೆನ್ಸ್ ಅವ್ರದ್ದು ಎಲ್ಲ ಪೌಡರ್ ಕೂಡ 50-50 ಗ್ರಾಮ್ಸ್ ಕೊಟ್ಟಿದ್ದಾರೆ. ಹೀಗಿದೆ ಪೌಡರು. ಹಿಂಗಣ್ಣು ಓಪನಿಂಗ್ ಕೂಡ ಆಗುತ್ತೆ, ಕಲರ್ಸ್ ಯಾವುದಿದೆ, ಹೇಗಿದೆ ಶೇಡ್ಸ್ ಅಂತ ಅವರು ಕೊಟ್ಟಿದ್ದಾರೆ. ಸೊ ಇದು ನೀಮ್ ಪೌಡರ್ದು, ಸೊ ಇದು ಸ್ಯಾಂಡಲ್ವುಡ್. ಸೊ ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂತ ಅಂದರೆ, ಇದು ಎಲ್ಲದನ್ನು ಕಂಪ್ಲೀಟ್ ಯೂಸ್ ಮಾಡಲ್ಲ, ಜಸ್ಟ್ 1-2 ಟೇಬಲ್ ಸ್ಪೂನ್ ಅಷ್ಟು ಮಿಕ್ಸ್ ಮಾಡ್ತೀವಿ. ಇದ್ರ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅದನ್ನು ಮಿಕ್ಸ್ ಮಾಡಿಬಿಟ್ಟು 1-2 ವೀಕ್ಸ್ ಟ್ರೈ ಮಾಡ್ತೀನಿ. ಅವಳಿಗೆ ಹೇಗೆ ಬರುತ್ತೆ ಸ್ಕಿನ್, ಏನು ಇಂಪ್ರೂವ್ಮೆಂಟ್ ಆಗುತ್ತೆ,
ಏನಾಗುತ್ತೆ ಸೈಡ್, ಗುಡ್ ಆರ್ ಬ್ಯಾಡ್, ವಾಟ್ ಎವರ್ ಇಟ್ ಮೀನ್ಸ್ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಐ ವಿಲ್ ಟ್ರೈ ಟು ಡೂ ದಿಸ್. ಸೊ ಇದು ಅರೌಂಡ್ ನನಗೆ 200 ಸಮಥಿಂಗ್ ಏನೋ ಇತ್ತು ಅನ್ಸುತ್ತೆ, 250 ಸಮಥಿಂಗ್. ತುಂಬ ಕಾಸ್ಟ್ಲಿನೂ ಆಗಲಿಲ್ಲ, ರೀಸನಬಲ್ ಪ್ರೈಸಲ್ಲಿ ಸಿಕ್ತು ನನಗೆ ಫ್ಲಿಪ್ಕಾರ್ಟಲ್ಲಿ. ನೋಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ಹೊರಗಡೆನೇ ತರಿಸಿದ್ದು. ಬಟ್ ಆರ್ಗ್ಯಾನಿಕ್ ಇದು ಚೆನ್ನಾಗಿತ್ತು. ರಿವ್ಯೂಸ್ ಅದೆಲ್ಲ ಚೆಕ್ ಮಾಡಿ ಹೇಗಿದೆ ಏನು ಅಂತ ನೋಡಿ ಆರ್ಡರ್ ಮಾಡಿದ್ದೀನಿ. ಬಂದಿದೆ ಕೂಡ. ಫ್ರಮ್ ಟುಮಾರೋ ಯೂಸ್ ಮಾಡಿ ಏನಿದೆ ರಿಸಲ್ಟ್ ಅಂತ ನಾನು ಶೇರ್ ಮಾಡ್ತೀನಿ. ಹೇಗಿತ್ತು ಇವತ್ತೊಂದು 3 ಪಾರ್ಸಲ್. ಬಟ್ ಏನಾಯ್ತು ಅಂದರೆ ಇದೆಲ್ಲ ಬಂದಾಗ ನಾನಿರಲಿಲ್ಲ ಕಲೆಕ್ಟ್ ಮಾಡೋಕ್ಕೆ, ನಮ್ಮ ಮನೆಯವರಿದ್ರು. ಸ್ವಲ್ಪ ಬಂದಮೇಲೆ ನನಗೆ ಏನು ಮೇಲೆ ಮೇಲೆ ಆರ್ಡರ್ ಮಾಡಿರೋದು ಅಂತ ಹೇಳಿ ಸ್ವಲ್ಪ ಬಯಸ್ಕೋಬೇಕಾಯ್ತು. ಕಾಮನ್, ಏನು ಮಾಡೋಕ್ಕಾಗಲ್ಲ, ಗಂಡು ಮಕ್ಕಳು ಬೈತಾರೆ, ನಾವು ಬಯಸ್ಕೋತೀವಿ. ಬಟ್ ಪರ್ಚೇಸಿಂಗ್ ನಮ್ಮ ಹ್ಯಾಬಿಟ್ ಏನಾದರೂ ಹೇಳ್ಬೋದು. ಪರ್ಚೇಸಿಂಗ್ ಹೆಣ್ಮಕ್ಳಿಗೆ ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ, ಆ್ಯಂಡ್ ಸಮ್ ನೀಡ್ಸ್ನ ಫುಲ್ಫಿಲ್ ಕೂಡ ಮಾಡಿ. ಜಸ್ಟ್ ಚಿಲ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.